Hello everyone, welcome back to IAS Baba ಮತ್ತು ಶಾಂತ ಮಾರ್ಗ ಕೊಲಾಬ್ರೇಷನ್. ಸೊ ನಾನು ನಿಮ್ಮ ಭರತ್ UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಆ್ಯಂಡ್ ನಿಮ್ಮ ಒಂದು ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಏನಿತ್ತು, KA NHK ಪೇಪರ್ದು ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಏನಿತ್ತು ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಲಾಸ್ಟಲ್ಲಿ 82ವರೆಗೂ ಸಾಲ್ವ್ ಮಾಡಿದ್ದೆ, ಇವಾಗ 83ಇಂದ ಸಾಲ್ವ್ ಮಾಡೋಣ. ಸೊ 83 ಏನು ಕ್ವೆಶನ್ನ ನೋಡೋಣ. 51.99 ಸ್ಕ್ವೇರ್ ಪಾಯಿಂಟ್ ಅಂದಿದ ತಕ್ಷಣ ತಲೆ ಕೆಡಿಸ್ಕೊಬೇಡಿ ಆಯಿತಾ, ಯಾಕಂದರೆ ಇಲ್ಲಿ ನಿಖರ ಬೆಲೆಯ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾವು ರೌಂಡ್ ಆಫ್ ಮಾಡಿಕೊಂಡು ಸಾಲ್ವ್ ಮಾಡೋಣ. 51.99 ಸ್ಕ್ವೇರ್ ಮೈನಸ್ 28.04 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 13.11 ಸ್ಕ್ವೇರ್ ಮೈನಸ್ 138.99. ಇದರಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಆಯಿತಾ. ಸಿಂಪಲ್ ಕ್ವೆಶನ್, ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇವಾಗ ನಾನು ರೌಂಡ್ ಆಫ್ ಮಾಡಬೇಕು ಅಂತ ಅಂದರೆ ನಾನು ಏನು ಮಾಡ್ತೀನಿ, 0.5ಗಿಂತ ಜಾಸ್ತಿ ಇದ್ದರೆ ಮುಂದಿನ ನಂಬರ್ ತೊಗೋತೀನಿ, 0.5ಗಿಂತ ಕಮ್ಮಿ ಇತ್ತು ಅಂದರೆ ಹಿಂದಿನ ನಂಬರ್ ತಗೋತೀನಿ. ಸಿಂಪಲ್. ಈಗ ನೋಡಿ 51.99 ಇದೆ, ಸೊ ನಾನು 52 ಸ್ಕ್ವೇರ್ ಅಂತ ಹಾಕೋತೀನಿ. 52 ಸ್ಕ್ವೇರ್ ಮೈನಸ್ 28.04 0.5ಗಿಂತ ಕಮ್ಮಿ ಇದ್ದರೆ ನಾನು ಹಿಂದಿನ ನಂಬರ್ ಹಾಕೋಬೇಕು. 28 ಸ್ಕ್ವೇರ್ ಆಗುತ್ತೆ, 28 ಸ್ಕ್ವೇರ್ ಆಯಿತು ಇಸ್ ಈಕ್ವಲ್ ಟು 13.11. ಸೊ 13.11 ಅನ್ನುವಂಥದ್ದು 0.5ಗಿಂತ ಕಮ್ಮಿ ಇರುತ್ತೆ, ಹಾಗಾಗಿ ನಾನು 13 ಅಂತ ತಗೋತೀನಿ. ಸೊ 13 ಸ್ಕ್ವೇರ್ ಮೈನಸ್ 138.99, ಅಗೇನ್ 138.99 0.5ಗಿಂತ ಜಾಸ್ತಿ ಇದೆ, ಹಾಗಾಗಿ ನಾನು ಏನು ಮಾಡ್ತೀನಿ, ಮುಂದಿನ ನಂಬರ್ನ ತಗೋತೀನಿ, ಅಂದರೆ 139 ಅಂತ ತಗೋತೀನಿ. ಓಕೆ, ಸೊ ಇದನ್ನ ನಾನು ರೌಂಡ್ ಆಫ್ ಅಂತ ಅಂತೀನಿ, ರೌಂಡ್ ಆಫ್ ಮಾಡ್ಕೊಂಡು ಮಾಡೋದು. ಸೊ ಇಲ್ಲಿ 52 ಸ್ಕ್ವೇರ್ ಮೈನಸ್ 28 ಸ್ಕ್ವೇರ್ ಮಾಡಿದ್ದಾರೆ. ನನಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತು, ಏನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ನಾನು ಏನಂತ ಬರ್ಕೋತೀನಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರ್ಕೋತೀನಿ. ಇದನ್ನೆಲ್ಲ ಅಪ್ಲೈ ಮಾಡಬೇಕು ಪೇಪರಲ್ಲಿ. ಸೊ 52 ಸ್ಕ್ವೇರ್ ಮೈನಸ್ 28 ಸ್ಕ್ವೇರ್ನ ನಾನು ಏನು ಮಾಡ್ತೀನಿ, 52 ಮೈನಸ್ 28 ಇಂಟು 52 ಮೈನಸ್ 28 ಎ ಪ್ಲಸ್ ಬಿ ಎ ಮೈನಸ್ ಬಿ ಇಂಟು ಮತ್ತು ಡಿವೈಡೆಡ್ ಬೈ ಎಕ್ಸ್ ಇದೆ. ಸೊ ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಬರ್ದಿಲ್ಲ, ಸಾರಿ, ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್ ಮೈನಸ್ 139 ಇತ್ತಲ್ವಾ. ಸೊ ಇಲ್ಲೂ ಸಹ ಡಿವೈಡೆಡ್ ಬೈ ಎಕ್ಸ್ನ ನಾನು ಇಲ್ಲೇ ಬರ್ಕೋತೀನಿ, ಇಸ್ ಈಕ್ವಲ್ ಟು 13 ಸ್ಕ್ವೇರ್ ಅಂದರೆ 169 ಮೈನಸ್ 139 ಆಗುತ್ತೆ. ಸೊ ಇವಾಗ ಸಾಲ್ವ್ ಮಾಡೋಣ. ಯಾವ ರೀತಿ ಸಾಲ್ವ್ ಮಾಡಬೇಕು, 52 ಪ್ಲಸ್ 28 ಎಷ್ಟಾಗುತ್ತೆ, 52 ಪ್ಲಸ್ 28 80, 52 ಪ್ಲಸ್ 28 80 ಆಗುತ್ತೆ, ಇಂಟು 52 ಮೈನಸ್ 28, 52 ಮೈನಸ್ 28 ಎಷ್ಟಾಗುತ್ತೆ, 52 ಮೈನಸ್ 20 32, 32 ಮೈನಸ್ 8 24, 80 ಇಂಟು 24 ಈಸ್ ಈಕ್ವಲ್ ಟು 169 ಮೈನಸ್ 139 ಎಷ್ಟಪ್ಪ, 30. ಸೊ ಎಕ್ಸ್ನ ಆ ಕಡೆ ಕಳಿಸೋಣ, ಎಕ್ಸ್ ಆ ಕಡೆ ಕಳಿಸಿದ್ರೆ ಎಕ್ಸು ಕೆಳಗಿರುವಂಥದ್ದು ಮೇಲೋಗುತ್ತೆ, ಇಂಟು ಎಕ್ಸ್ ಆಗುತ್ತೆ. ಓಕೆ, 80 ಇಂಟು 24, 8 4 32, 8 2 16, 1920 ಈಸ್ ಈಕ್ವಲ್ ಟು 30x. ಸೊ ಎಕ್ಸ್ ಬೇಕಂದರೆ ನಾನು ಏನು ಮಾಡ್ತೀನಿ, ಈ 30 ಇರುವಂಥದ್ದನ್ನ ಈ ಕಡೆ ಕಳಿಸ್ತೀನಿ, ಇಲ್ಲಿ ಬರೆಯೋಣ, ಎಕ್ಸ್ ಈಸ್ ಈಕ್ವಲ್ ಟು 1920 ಡಿವೈಡೆಡ್ ಬೈ 30. 0 0 ಹೋಯ್ತು, 3 1 3 6 18, 3 4 12, 64 ಯಾರ್ಯಾರೆಲ್ಲ ಹಾಕಿದ್ದೀರಾ ಕರೆಕ್ಟಾಗಿ ಹಾಕಿರ್ತೀರ. ಸೊ 64 ವಿಲ್ ಬಿ ಯರ್ ರೈಟ್ ಆನ್ಸರ್. ಸಿಂಪಲ್ ಅಲ್ವಾ. ಯಾವ ರೀತಿಯಲ್ಲಿ ಕಾನ್ಸೆಪ್ಟ್ನ ನಿಮ್ಗೆ ಅರ್ಥ ಆಯಿತು ಅಂದರೆ ಈ ರೀತಿಯಾಗಿ ಮಾಡ್ಕೊತಾ ಹೋಗ್ಬೋದು. ಸಿಂಪ್ಲಿಫಿಕೇಷನ್ ಸಿಂಪಲ್. ನೆಕ್ಸ್ಟ್ ನೋಡೋಣ. ಎರಡು ಚೌಕಗಳ ಪರಿಧಿಯು 20 ಸೆಂಟಿಮೀಟರ್ ಮತ್ತು 48 ಸೆಂಟಿಮೀಟರ್ ಆಗಿದೆ. ಓಕೆ, ಎರಡು ಪರಿಧಿ ಇದೆ, ಎರಡು ಚೌಕಗಳಿದ್ದಾವೆ. ಆ ಎರಡು ಚೌಕಗಳ ಪರಿಧಿ ಎಷ್ಟಾಗುತ್ತೆ, ಆ ಎರಡು ಚೌಕಗಳ ಪರಿಧಿ ಅಂದರೆ ಪೆರಿಮೀಟರ್ ಎಷ್ಟಿದೆ, ಒಂದು 20 ಸೆಂಟಿಮೀಟರ್, ಇನ್ನೊಂದು 48 ಸೆಂಟಿಮೀಟರು. ಇದು ಯಾವ ಟಾಪಿಕಿಂದ ಬಂತು, ಮೆನ್ಸುರೇಷನ್ ಟಾಪಿಕಿಂದ ಬಂತು. ಯಾವ ಟಾಪಿಕ್, ಮೆನ್ಸುರೇಷನ್. ಯಾವಾಗೆಲ್ಲ ಪೆರಿಮೀಟರ್, ವಿಸ್ತಾರ, ಏರಿಯಾ ಅಂತೆಲ್ಲ ಕೊಡ್ತಾರಲ್ವ, ಇದೆಲ್ಲ ರಿಲೇಟೆಡ್ ಟು ಮೆನ್ಸುರೇಷನ್. ಓಕೆ, ಸೊ ಎರಡು ಚೌಕ ಇದೆ, ಏನಂತ ಬರ್ಕೊಳ್ಳೋಣ, ಒಂದು ಚೌಕ, ಇದರ ಪರಿಧಿ ಎಷ್ಟು,
20 ಸೆಂಟಿಮೀಟರ್. ಪರಿಧಿ ಅಂದರೆ ಪೆರಿಮೀಟರ್, ಸುತ್ತಳತೆ. ಸೊ ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು 4 ಸೈಡ್ಸ್ನ ಸೇರಿಸಿದ್ರೆ ನನಗೆ ಸುತ್ತಳತೆ ಸಿಗುತ್ತೆ. ಸೊ ಇದನ್ನು ನಾವು ಎ ಅಂದ್ಕೊಳ್ಳೋಣ. ಸೊ ಇಲ್ಲಿ ಪರಿಧಿ ಅಂದರೆ ಸುತ್ತಳತೆ ಅಂತ ಗೊತ್ತಾಯ್ತಲ್ವಾ? ಪರಿಧಿ ಅಂದರೆ ಏನು? ಸುತ್ತಳತೆ ಅಂತ ಗೊತ್ತಾಯಿತು. ಸೊ 4a = 20 ಅಂದರೆ ಎ ಎಷ್ಟಾಗುತ್ತೆ? 5 5 5 5 5 + 5 + 5 + 5 = 20. ಸೊ 4a ಏನಾಗುತ್ತೆ? 4a = 20 ಅಂತಂದರೆ ಎ ಎಷ್ಟಾಗುತ್ತೆ? 5. 4 1ಲಿ 4 5ಲಿ ಎ ಎಷ್ಟಾಯಿತು? 5 ಆಯಿತು. ನೆಕ್ಸ್ಟು ಇನ್ನೊಂದು ಚೌಕ ಇದೆ, ಅದರ ಸುತ್ತಳತೆ ಬಂದ್ಬಿಟ್ಟು 48 ಸೆಂಟಿಮೀಟರ್. ಸೊ 48 ಸೆಂಟಿಮೀಟರ್ ಅದರ ಸುತ್ತಳತೆ. ಸೊ ಇಲ್ಲೂ ಸಹ ಇದೊಂದು ಸೈಡು, ಇದೊಂದು ಸೈಡು, ಇದೊಂದು ಸೈಡು, ಇದೊಂದು ಸೈಡು. ಸೊ 4 ಸೈಡು ಸೇರಿದ್ರೆ ಇದನ್ನು ನಾನು ಬಿ ಅನ್ಕೋತೀನಿ. 4 ಸೈಡ್ ಸೇರಿಸಿದಾಗ ಅಂದರೆ 4b = 48 ಆಗುತ್ತೆ. ಬಿ ಎಷ್ಟಾಗುತ್ತೆ? 12 ಆಗುತ್ತೆ. ಬಿ = 12 ಆಗುತ್ತೆ. ಓಕೆ. ಆ್ಯಂಡ್ ಮೂರನೇ ಚೌಕದ ವಿಸ್ತೀರ್ಣವು ಇಲ್ಲಿ ಏರಿಯಾ ಕೊಟ್ಟಿದ್ದಾರೆ. ಮೂರನೇ ಚೌಕದ ವಿಸ್ತೀರ್ಣವು 2 ಚೌಕಗಳ ವಿಸ್ತೀರ್ಣದ ಮೊತ್ತವಾಗಿದ್ದರೆ, ಅಂದರೆ ಇದರಲ್ಲಿ ನನಗೆ ಎಷ್ಟು ಏರಿಯಾ ಬಂತು ಪ್ಲಸ್ ಇದರಲ್ಲಿ ನನಗೆ ಎಷ್ಟು ಏರಿಯಾ ಬಂತು, ಇವೆರಡು ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? ಒಂದು ದೊಡ್ಡ ಚೌಕ ಸಿಗುತ್ತೆ, ಅದರ ಸ್ಕ್ವೇರ್ ಸಿಗುತ್ತೆ. ಸಿ ಅಂದ್ಕೊಳ್ಳೋಣ. ಮೂರನೇ ಚೌಕನ ನಾವು ಸಿ ಅಂದ್ಕೊಳ್ಳೋಣ, ಸ್ಕ್ವೇರ್ ಸಿಗುತ್ತೆ. ಯಾಕೆ? ವಿಸ್ತೀರ್ಣ ಅಂದರೆ ಏನು? ಸೈಡ್ ಸ್ಕ್ವೇರ್. ಇದು ಸಿ, ಇದು ಸಿ, ಸಿ ಸ್ಕ್ವೇರ್. 30-40 ಸೈಟ್ನ ಏರಿಯಾ ಎಷ್ಟಪ್ಪ ಅಂತೀವಿ? 30-40 ಸೈಟ್ 1200 ಅಡಿ ಅಂತೀವಲ್ವಾ? 1200 ಚದುರ ಅಡಿ ಅಂತೀವಿ ಅಲ್ವಾ? ಸೊ ಇದು 300 ಇತ್ತು, ಇದು 400 ಇತ್ತು ಅಂದರೆ 300 × 400. ಅದೇ ಇದು 300, ಇದು 300 ಇತ್ತು ಅಂದರೆ 900. 300 × 300. ಓಕೆ. ಸೊ 9000, ಸಾರಿ 30 × 30, ಸಾರಿ 900 ಆಗುತ್ತೆ. 30 × 30. ಸೊ ಆ ರೀತಿಯಲ್ಲಿ ಮಾಡ್ತೀವಲ್ವಾ? ಚೌಕಗಳ ವಿಸ್ತೀರ್ಣ ನಾವೇನಂತೀವಿ? ಸಿ ಸ್ಕ್ವೇರ್ ಅಂತೀವಿ. ಎ ಇತ್ತು ಅಂದರೆ ಎ ಸ್ಕ್ವೇರ್. ಇಲ್ಲಿ ನೋಡಿ, ಮೊದಲನೇ ಚೌಕ ಎ ಎಷ್ಟಾಯಿತು? 5. ಸೊ ಎ ಸ್ಕ್ವೇರ್ ಎಷ್ಟು? ನನಗೆ ಏರಿಯಾ ಬೇಕಂದರೆ ಎ ಸ್ಕ್ವೇರ್ ಮಾಡಬೇಕು. ಎ 5 ಅಂತ ಅಂದರೆ ಏರಿಯಾ ಎಷ್ಟಾಗುತ್ತೆ? ಎ ಸ್ಕ್ವೇರ್. ಎ ಸ್ಕ್ವೇರ್ ಎಷ್ಟಾಯಿತು? 25 ಆಯಿತು. ಆ್ಯಂಡ್ ಬಿ ಸ್ಕ್ವೇರ್ ಎಷ್ಟಾಯಿತು? ಎರಡನೇ ಚೌಕದ ಏರಿಯಾ ಎಷ್ಟು? 144. ಸೊ 144. ಯಾಕೆ? 12 ಸ್ಕ್ವೇರ್. 12 12 144. ಇದೆರಡೂ ಆ್ಯಡ್ ಮಾಡಿದ್ರೆ 25 + 144 ಏನು ಸಿಗುತ್ತೆ? ಸಿ ಸ್ಕ್ವೇರ್ ಸಿಗುತ್ತೆ. ಅಂದರೆ ಟೋಟಲ್ 169. ಏನು 169? 169 ಈಸ್ ಮೈ ಏರಿಯಾ, ವಿಸ್ತೀರ್ಣ. ಮೂರನೇ ಚೌಕದ ವಿಸ್ತೀರ್ಣ ಎಷ್ಟಾಯಿತು? 169 ಸೆಂಟಿಮೀಟರ್ ಸ್ಕ್ವೇರ್. ಓಕೆ. ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಸ್ಕ್ವೇರ್. 169 ಸೆಂಟಿಮೀಟರ್ ಸ್ಕ್ವೇರ್ಸ್ ಆಯಿತು. ಏನು? ನನ್ನ ಮೂರನೇ ಚೌಕದ ವಿಸ್ತೀರ್ಣ. ಸೊ ಮೂರನೇ ಚೌಕದ ವಿಸ್ತೀರ್ಣ ನಾನು ಆಲ್ರೆಡಿ ಹೇಳಿದೆ ಸಿ ಸ್ಕ್ವೇರ್ ಅಂತ. ಬಟ್ ನನಗೆ ಬರೀ ಸಿ ಬೇಕು ಅಂದರೆ ಇದು ಯಾವುದರ ವರ್ಗ? ಓಕೆ. 13 ಸ್ಕ್ವೇರ್ ಅಂತೀವಲ್ವ? 13 ಸ್ಕ್ವೇರ್ ಈಸ್ 169. 13 13 169. ಸೊ ಸಿ ಎಷ್ಟಾಗುತ್ತೆ? ಸಿ ವಿಲ್ ಬಿಕಮ್ 13. ಸರ್ ಆನ್ಸರ್ ಸಿಕ್ತು ಸರ್ 13. ಹಿಂಗೆ ಯಾರಾದರೂ ಮಾಡಿದ್ರೆ, ಓಕೆ, ಹಿಂಗೇನಾದರೂ ಮಾಡಿದ್ರು ಅಂದರೆ ನಿಜವಾಗ್ಲೂ ಸ್ಟುಪಿಡಿಟಿ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು, ಸ್ವಲ್ಪ ಕ್ವೆಶನ್ನ ಕರೆಕ್ಟಾಗಿ ನೋಡಬೇಕು, ಏನು ಕೇಳಿದ್ದಾರೆ ಅಂತ. ಇಲ್ಲಿ ಸೈಡ್ ಕೇಳಿದರೆ ಕರೆಕ್ಟು. ಇದರ ಅಳತೆ ಎಷ್ಟು, ಇದರ ಒಂದು ಭಾಗದ ಅಳತೆ ಎಷ್ಟು ಅಂತ ಕೇಳಿದ್ರೆ, ಅಥವಾ ಒಂದು ಸೈಡ್ ಕೇಳಿದ್ರೆ ಕರೆಕ್ಟ್ 13. ಬಟ್ ಇಲ್ಲೇನು ಕೇಳಿದ್ದಾರೆ? ಮೂರನೇ ಚೌಕದ ಪರಿಧಿಯು ಎಷ್ಟು? ಪರಿಧಿ ಅಂದರೆ ಅಗೇನ್ ಸುತ್ತಳತೆ. ಬರೀ 13 ಆಗಲ್ಲ, ಇದು 13, ಇದು 13, ಇದು 13, ಇದು 13. ಪರಿಧಿ ಅಂದರೆ ಸುತ್ತಳತೆ, ಪೆರಿಮೀಟರ್. ಸೊ ಪೆರಿಮೀಟರ್ ಅಂದರೆ 413 4 ಸರಿ 13ನ ಆ್ಯಡ್ ಮಾಡಬೇಕು. ಯಾಕೆ? ನಾನು ಇದು ಪರಿಧಿ ಬೇಕು ಅಂದರೆ, ಪೆರಿಮೀಟರ್ ಬೇಕು ಅಂದರೆ ನಾನು ಇದನ್ನು ಆ್ಯಡ್ ಮಾಡ್ತೀನಿ, ಇದನ್ನು ಆ್ಯಡ್ ಮಾಡ್ತೀನಿ, ಇದನ್ನು ಆ್ಯಡ್ ಮಾಡ್ತೀನಿ, ಜೊತೆಗೆ ಇದನ್ನು ಆ್ಯಡ್ ಮಾಡ್ತೀನಿ. ಎಷ್ಟು ಸರಿ ಆ್ಯಡ್ ಮಾಡಿದೆ? 4 ಸರಿ ಆ್ಯಡ್ ಮಾಡಿದೆ. ಸೊ 13 4 64.
ಸೊ ಪೆರಿಮೀಟರ್ನ ನಾವು ಏನಂತ ಬರಿತೀವಿ 4 ಇಂಟು ಸಿ ಇಸ್ ಈಕ್ವಲ್ ಟು 13 ಇಂಟು 4 ಅಂದರೆ 64 ನನ್ನ ಸರಿಯಾದ 52 ವಿಲ್ ಬಿ ಮೈ ಆನ್ಸರ್. ಕ್ವೆಶನ್ನ ಕರೆಕ್ಟಾಗಿ ಓದಬೇಕು. ಏನು ಕೇಳ್ತಿದ್ದಾರೆ? ಪೆರಿಮೀಟರ್ನ ಕೇಳ್ತಿದ್ದಾರೆ. ಒಂದು ಸೈಡ್ನ ಕೇಳಿದ್ದಿದ್ರೆ 13 ಕರೆಕ್ಟ್ ಆಗ್ತಿತ್ತು, ಬಟ್ ಸೈಡ್ನ ಕೇಳ್ತಿಲ್ಲ. ಕ್ವೆಶನಲ್ಲಿ ಕೇಳ್ತಿರುವಂಥದ್ದು ಪೆರಿಮೀಟರ್ನ. ಸೊ ಆನ್ಸರು, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎಲ್ಲ ಎಷ್ಟು ಮುಖ್ಯನೋ ಕ್ವೆಶನ್ನ ನೋಡುವಂಥದ್ದು ಅಷ್ಟೇ ಮುಖ್ಯ. ಕ್ವೆಶನ್ನ ಚೆನ್ನಾಗಿ ನೋಡಬೇಕು. ಫಸ್ಟು ಏನು ಕೇಳ್ತಿದ್ದಾರೆ ಅರ್ಥ ಮಾಡ್ಕೋಬೇಕು, ಅದಾದಮೇಲೆ ಆನ್ಸರ್ನ ಸಾಲ್ವ್ ಮಾಡಿ. ಓಕೆ, ಆನ್ಸರ್ನ ಸಾಲ್ವ್ ಮಾಡೋದಕ್ಕೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಸೊ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕಂತ. ಬಟ್ ಕ್ವೆಶನ್ನ ನೀವೇ ಓದಬೇಕು. ಯಾಕಂದರೆ ಎಕ್ಸಾಮಲ್ಲಿ ನಾವಿರಲ್ಲ, ನೀವೇ ಇರ್ತೀರ, ನೀವೇ ಅರ್ಥ ಮಾಡ್ಕೋಬೇಕು ಏನು ಕೇಳ್ತಿದ್ದಾರೆ ಅಂತ. ಓಕೆ, ಸೊ ಈ ಒಂದು ಪಾರ್ಟ್ ನಿಮ್ಮ ಕಡೆದಿರುತ್ತೆ. ಕ್ವೆಶನ್ನ ಚೆನ್ನಾಗಿ ಓದುವಂಥದ್ದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್. ಎ, ಬಿ ಮತ್ತು ಸಿ ಪಾಲುದಾರಿಕೆಯಲ್ಲಿ 5/6, 5/12 ಮತ್ತು 5/3 ಅನುಪಾತದಲ್ಲಿ ವ್ಯವಹಾರ ಪ್ರಾರಂಭಿಸುತ್ತಾರೆ. ಸೊ ಇದು ಪಾರ್ಟ್ನರ್ಶಿಪ್ಗೆ ರಿಲೇಟ್ ಆಗಿರುವಂಥ ಕ್ವೆಶನ್. ಯಾವುದಕ್ಕೆ ರಿಲೇಟ್ ಆಗಿದೆ? ಪಾರ್ಟ್ನರ್ಶಿಪ್. ಸೊ ಇಟ್ ಈಸ್ ರಿಲೇಟೆಡ್ ಟು ಪಾರ್ಟ್ನರ್ಶಿಪ್. ಸೊ ಎ, ಬಿ ಮತ್ತು ಸಿ, ಎ ಮತ್ತು ಬಿ ಮತ್ತು ಸಿ 3 ಜನನೂ ಒಂದು ಪಾರ್ಟ್ನರ್ಶಿಪ್ಗೆ ಜಾಯ್ನ್ ಆಗ್ತಾರೆ. ಯಾವ ಒಂದು ರೇಷಿಯೋದಲ್ಲಿ, ಯಾವ ಒಂದು ಅನುಪಾತದಲ್ಲಿ ಜಾಯ್ನ್ ಆಗ್ತಾರೆ? ಇದು ಈಕ್ವಲ್ ಕೊಟ್ಟಿಲ್ಲ, ನಾವು ಈಕ್ವಲ್ ಮಾಡ್ಕೊಳ್ಳೋಣ. 5/6 ಅಂತ ಕೊಟ್ಟಿದ್ದಾರೆ, ಇನ್ನೊಂದು 5/12 ಅಂತ ಕೊಟ್ಟಿದ್ದಾರೆ, ಇನ್ನೊಂದು 5/3 ಅಂತ ಕೊಟ್ಟಿದ್ದಾರೆ. ಓಕೆ, 5/6, 5/12 ಆ್ಯಂಡ್ 5/3 ಈ ರೀತಿಯಲ್ಲಿ ನನಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಈಕ್ವಲ್ ಮಾಡ್ಕೋಬೇಕು. ಇದು ಅನ್ಈಕ್ವಲ್ ರೇಷಿಯೋಸ್, ಬಟ್ ನಾನು ಈಕ್ವಲ್ ಮಾಡ್ಕೊಂಡಾಗ ಈ ಒಂದು ಡಿನಾಮಿನೇಟರ್ನ ನಾನು ತೆಗಿಬೇಕಂದ್ರೆ ನಾನು ಏನು ಮಾಡ್ತೀನಿ, ಎಲ್ಲ ಡಿನಾಮಿನೇಟರ್ನ ಈಕ್ವಲ್ ಮಾಡ್ಕೊಳ್ಳೋಣ. ಎಲ್ ಸಿ ಎಮ್ನ ತೊಗೋಬೋದು. ಎಲ್ ಸಿ ಎಮ್ ತೊಗೊಂಡ್ರು 6, 12 ಮತ್ತು 3ಕ್ಕೆ ಎಲ್ ಸಿ ಎಮ್ ಎಷ್ಟಾಗುತ್ತೆ? 12 ಬರುತ್ತೆ. ಸೊ ಎಲ್ ಸಿ ಎಮ್ ಎಷ್ಟಾಗುತ್ತೆ? 12 ಬರುತ್ತೆ. ಸೊ 6ರಿಂದ 12 ಆಗಬೇಕಂದ್ರೆ ಎಷ್ಟು ಮಾಡಬೇಕು? ಇಂಟು 2 ಮಾಡಬೇಕು. ಸೊ ಇದನ್ನು ನಾನು ಇಂಟು 2 ಮಾಡ್ತೀನಿ. 3ರಿಂದ 12 ಆಗಬೇಕಂದ್ರೆ ಏನು ಮಾಡಬೇಕು? ಇಂಟು 4 ಮಾಡಬೇಕು. ಹಾಗಾಗಿ ನಾನು ಇಲ್ಲೂ ಇಂಟು 4 ಮಾಡ್ತೀನಿ. ಸೊ ಇವಾಗ ಎ ಬಿ ಸಿ ಬರೀರಿ. 5 ಇಂಟು 2 10/6, 10/12 ಸಾರಿ, 5/12 ಹಾಗೆ 20/12 ಆಗುತ್ತೆ. ಇವಾಗ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದು. ಈ 12 ಕ್ಯಾನ್ಸಲ್, ಈ 12 ಕ್ಯಾನ್ಸಲ್, ಈ 12 ಕ್ಯಾನ್ಸಲ್. ಓಕೆ, ಅನುಪಾತದಲ್ಲಿ ಈ ಥರ ಕ್ಯಾನ್ಸಲ್ ಮಾಡುವಂತಹ ಅವಕಾಶ ಇದೆ. ಇಲ್ಲೂ 12, ಇಲ್ಲೂ 12, ಇಲ್ಲೂ 12 ಇತ್ತು ಅಂದರೆ 3 ಕ್ಯಾನ್ಸಲ್ ಮಾಡ್ಬೋದು. ಮತ್ತು ಇದನ್ನು ಸಿಂಪಲ್ ಮಾಡ್ಕೋಬೋದಲ್ವ ನೋಡಿ. 2 5s 5ಇಂದ ಆಗುತ್ತೆ, 5 2s 5 1s 5 4s. ಸೊ ಇದೆಷ್ಟಾಯಿತು? 2:1:4 ನನ್ನ ಪಾರ್ಟ್ನರ್ಶಿಪ್ ಅನುಪಾತ. ಎ 2 ಪಟ್ಟು ಹಾಕಿದರೆ ಬಿ 1 ಪಟ್ಟು ಹಾಕಿರ್ತಾನೆ, ಸಿ 4 ಪಟ್ಟು ಇನ್ವೆಸ್ಟ್ ಮಾಡಿರ್ತಾರೆ ಒಂದು ಬಿಸ್ನೆಸ್ಸಲ್ಲಿ. ಇವಾಗ ಕ್ವೆಶನ್ನ ನೋಡೋಣ ಇನ್ನೊಂದು ಸರಿ, ಮುಂದಿನ ಭಾಗ. 4 ತಿಂಗಳ ನಂತರ ಎ ತನ್ನ ಪಾಲನ್ನು 100% ಹೆಚ್ಚಿಸಿಕೊಳ್ಳುತ್ತಾನೆ. ಸೊ 4 ತಿಂಗಳು ನಡೆಯುತ್ತೆ ಈ ಥರ. ಈ ಒಂದು ಅನುಪಾತದಲ್ಲಿ ಡಿವೈಡ್ ಮಾಡ್ಕೊಂಡಿರ್ತಾರೆ ಇನ್ವೆಸ್ಟ್ಮೆಂಟು. ಎ ಒಬ್ಬ ಕಿತಾಪತಿ ಮಾಡ್ತಾನೆ. ಏನಂತ? ನಂದು ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಿದೆ, ನನಗೆ ಲಾಭ ಕಮ್ಮಿ ಬರುತ್ತೆ, ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತೀನಿ ಅಂತ. ಎಷ್ಟಪ್ಪ ಮಾಡ್ತೀಯಾ ಅಂದರೆ 2ರಷ್ಟು ಮಾಡ್ತೀನಿ ಅಂತ. ಇವಾಗ ನಾನು ಎಷ್ಟು ಕೊಟ್ಟಿದ್ದೀನಿ ಅದಕ್ಕೆ ಇನ್ನೊಂದು ಪಟ್ಟು ಜಾಸ್ತಿ ಕೊಡ್ತೀನಿ. ಸೊ ನಾನು 2 ರೂಪಾಯಿ ಕೊಟ್ಟಿದ್ರೆ 4 ರೂಪಾಯಿ ಕೊಡ್ತೀನಿ, 4 ರೂಪಾಯಿ ಕೊಟ್ಟಿದ್ರೆ 8 ರೂಪಾಯಿ ಕೊಡ್ತೀನಿ ಅಂತ ಒಂದು ಕಿತಾಪತಿ ಸ್ಟಾರ್ಟ್ ಮಾಡ್ತಾನೆ ಎ. ಇದಾದಮೇಲೆ ವರ್ಷದ ಕೊನೆಯಲ್ಲಿ 50,000 ಲಾಭ ಆಯಿತು. ಆ ಬಿಸ್ನೆಸ್ಸಲ್ಲಿ ನನಗೆ 50,000 ಲಾಭ ಬರುತ್ತೆ. ಇವಾಗ ಬಿಯ ಪಾಲೆಷ್ಟು? ಬಿನ ಪಾಲು ಎಷ್ಟು? 50,000 ಲಾಭ ಬಂದಿದೆ. ಆ 50,000ದಲ್ಲಿ ನನಗೆ ಅಂದರೆ ಬಿ ಎಷ್ಟು ಲಾಭ?
ಇದನ್ನು ನಾವು ಕಂಡುಹಿಡಬೇಕು. ಯಾವ ರೀತಿಯಲ್ಲಿ ಕಂಡುಹಿಡಬೇಕು? ಅಗೇನ್ ಅನುಪಾತ ಮೆಥಡ್ಗೆ ಹೋಗೋಣ. ಎ ಎಷ್ಟು, ಬಿ ಎಷ್ಟು, ಸಿ ಎಷ್ಟು. ಸೊ ವರ್ಷದಲ್ಲಿ ಎಷ್ಟು ತಿಂಗಳು ಇರ್ತಾವಪ್ಪ? 12 ತಿಂಗಳು ಇರ್ತಾವಲ್ವಾ? ಸೊ ತಿಂಗಳು ಲೆಕ್ಕ ಹಾಕೋಣ. ಎ, ಬಿ ಮತ್ತು ಸಿ. ಸೊ ಎ ಏನು ಮಾಡ್ತಾನೆ, ಫಸ್ಟು 4 ತಿಂಗಳಿಗೆ ಎಷ್ಟಿರುತ್ತೆ? 2 ಇರುತ್ತೆ. ಆಮೇಲೆ ಉಳಿದಂತಹ 8 ತಿಂಗಳಿಗೆ ಎಷ್ಟಾಗುತ್ತೆ? 2 ರೂಪಾಯಿ ಇದ್ದರೆ 4 ರೂಪಾಯಿ ಆಯಿತು. 4 × 8. ಸೊ ಟೋಟಲ್ ಎಷ್ಟಾಯಿತು ಏದು? 2 4s 8, 8 4s 32. ಟೋಟಲ್ 40 ರೂಪೀಸ್ ಇನ್ವೆಸ್ಟ್ಮೆಂಟ್ ಆಯಿತು. ಆಮೇಲೆ ಇದು ಬಿ ಯ ಪಾಲೆಷ್ಟು? 1. ಸೊ ಇವ್ರು 12 ತಿಂಗಳು ಹಂಗೆ ಬಿಟ್ಬಿಟ್ಟಿರ್ತಾರೆ. 1 × 12. ಸೊ ಟೋಟಲ್ ಎಷ್ಟಾಯಿತು? 12 ಆಯಿತು. ಸಿ ಎಷ್ಟಾಯ್ತಪ್ಪ? 4 ಪಟ್ಟು. ಸಿ ಕೂಡ 12 ತಿಂಗಳು ಬರೀ 4 ರೂಪಾಯಿ ಹಾಕಿರ್ತಾರೆ. ಸೊ 4 × 12 ಅಂದ್ಕೊಳ್ಳೋಣ. ಸೊ ಟೋಟಲ್ 48 ಆಗುತ್ತೆ. ಸೊ 48 ಪಾಲು ಸಿಗೆ, 12 ಪಾಲು ಬಿಗೆ, ಎಗೆ ಎಷ್ಟು ಪಾಲು? 40 ಪಾಲು. ಸೊ ಟೋಟಲ್ ಎಷ್ಟು? 40 + 12 52 + 48. ಟೋಟಲ್ 100 ಭಾಗ ಮಾಡಬೇಕು. 100 ಭಾಗಗಳಲ್ಲಿ ಸೊ 40 + 12 + 48 ಟೋಟಲ್ ಎಷ್ಟಾಯಿತು? ಈ ಟೋಟಲ್ 100 ಪಾಲಾಯಿತು. ಈ ನನಗೇನು 50,000 ಬಂದಿದೆ ಅದನ್ನು ನಾನು 100 ಭಾಗಗಳು ಮಾಡಬೇಕು. ಆ 100 ಭಾಗದಲ್ಲಿ ಮಾಡಿದಾಗ ಬಿಗೆ ಎಷ್ಟು ಬರುತ್ತೆ? 12 ಭಾಗಗಳು ಬಿಗೆ ಬರ್ತವೆ. ಸೊ ಇಲ್ಲಿ ನನಗೆ ಬಂದಿರುವಂತಹ 50,000 ಪ್ರಾಫಿಟ್ನ ನಾನು ಎಷ್ಟು ಭಾಗ ಮಾಡಬೇಕು? 100 ಭಾಗ ಮಾಡಬೇಕು. 100 ಭಾಗ ಮಾಡಿದ್ರೆ ನನಗೆ 1 ಭಾಗದ ಬರುತ್ತೆ. 1 ಭಾಗ ಇಂಟು ಬಿನ ಪಾಲೆಷ್ಟು? 12. ಈ ರೀತಿ ಮಾಡಿದಾಗ 2 0 2 0 ಕ್ಯಾನ್ಸಲ್ ಆಗುತ್ತೆ. 12 5s 60, 2 0. ಸೊ ಟೋಟಲ್ 6000. ಯಾರೆಲ್ಲ 6000 ಹಾಕಿರ್ತೀರಾ ಸರಿಗೆ ಹಾಕಿರ್ತೀರಾ? ಓಕೆ, ವೆರಿ ವೆರಿ ಈಸಿ. ಸೊ ನಿಮ್ಗೆ ಗೊತ್ತಿರಬೇಕಷ್ಟೆ ರೇಷಿಯೋ ಯಾವ ರೀತಿಯಲ್ಲಿ ಯಾವ ಅಂಕಿಗಳನ್ನ ಇದು ಮಾಡಬೇಕು, ಯಾವುದರಿಂದ ನಮಗೆ ಸುಲಭ ಆಗುತ್ತಲ್ವ ಅದನ್ನು ಮಾಡ್ಕೊಳ್ಳಿ, ಸಿಂಪಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಲ್ ಸಿ ಎಮ್ ತಗೊಳ್ಳೋದು, ಎಲ್ ಸಿ ಎಮ್ ಎಲ್ಲ ನನಗೆ ಮಾಡಲ್ಲ ಸರ್ ಅಂತಂದರೆ ಯಾವುದು ಹೈಯೆಸ್ಟ್ ನಂಬರ್ ಇರುತ್ತಲ್ವ ಆ ಹೈಯೆಸ್ಟ್ ನಂಬರ್ನೇ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, 6 × 2 12 ಆಗುತ್ತೆ. 3 × 4 ಬಂದರೆ 12 ಆಗುತ್ತೆ. ಸೊ ಆ ರೀತಿಯಾಗಿ ಸಿಂಪ್ಲಿಫೈ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ವೆರಿ 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 ಈಸಿ ಆಗುತ್ತೆ. ತುಂಬ ಈಸಿಯಾಗಿ ತುಂಬ ಸರಳವಾಗಿ ಮಾಡ್ಕೋಬೋದು ಮೆಂಟಲ್ ಎಬಿಲಿಟಿನ. ಇಟ್ ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಟ್ರಾನ್ಸ್ಪಿರೇಷನ್ ಎಂಬ ಪದದ ಅಕ್ಷರಗಳನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು? ಓಕೆ, ಸೊ ಈಗ ಒಂದು ಇಂಗ್ಲೀಷ್ ಆಲ್ಫಾಬೆಟ್ಸ್ ಇರುತ್ತೆ. ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಸ್ವರಗಳು ಅಂತ ಅಂದರೆ ಏನು? ವೋವೆಲ್ಸ್. ಈ ವೋವೆಲ್ಸ್ ಎಷ್ಟಾಗುತ್ತೆ? 5 ಇರ್ತವೆ. ಯಾವ್ಯಾವುದು? ಎ, ಇ, ಐ, ಓ, ಯು. ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ಒಂದು ಸರಳವಾಗಿ ಪರ್ಮ್ಯೂಟೇಷನ್ ಮತ್ತು ಕಾಂಬಿನೇಷನ್ ಈ ಒಂದು ಪ್ರಾಬ್ಲಮ್ ಯಾವುದಕ್ಕೆ ರಿಲೇಟ್ ಆಗುತ್ತೆ? ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನ್. ಸರ್ ಪರ್ಮ್ಯೂಟೇಷನಾ ಕಾಂಬಿನೇಷನಾ ಸರ್? ಎಷ್ಟು ರೀತಿಯಲ್ಲಿ ಜೋಡಿಸಬಹುದು ಅಂತ ಕೇಳಿದ್ರೆ ಪರ್ಮ್ಯೂಟೇಷನ್. ಎಷ್ಟು ರೀತಿಯಲ್ಲಿ ಜೋಡಿಸಬಹುದು ಅಂತ ಅಂದರೆ ಏನಾಗುತ್ತೆ? ಇಟ್ ವಿಲ್ ಬಿ ಪರ್ಮ್ಯೂಟೇಷನ್. ಅಕಸ್ಮಾತ್ ಏನಾದರೂ ಎಷ್ಟು ರೀತಿಯಲ್ಲಿ ನಾನು ಆಯ್ಕೆ ಮಾಡಬಹುದು ಅಂತ ಕೊಟ್ಟರೆ ಆವಾಗ ಅದು ಕಾಂಬಿನೇಷನ್ ಆಗುತ್ತೆ. ಸೊ ಕಾಂಬಿನೇಷನ್ ಈಸ್ ಆಲ್ವೇಸ್ ಸೆಲೆಕ್ಟಿಂಗ್, ಚೂಸಿಂಗ್. ಎಷ್ಟು ರೀತಿಯಲ್ಲಿ ಆಯ್ಕೆ ಮಾಡ್ತೀನಿ ಅದು ನನ್ನ ಕಾಂಬಿನೇಷನ್. ಎಷ್ಟು ವಿಧವಾಗಿ ಎಷ್ಟು ರೀತಿಯಲ್ಲಿ ನಾನು ಜೋಡಿಸಬಲ್ಲೆ ಅಂತ ಅಂದರೆ ಅದು ಪರ್ಮ್ಯೂಟೇಷನ್. ಒಂದು ಬೌನ್ಸರ್ ಅಂತಲೇ ಅನ್ಕೋಬೋದು ಗ್ರೂಪ್ ಸಿಯಲ್ಲಿ ಪರ್ಮ್ಯೂಟೇಷನ್ ಕ್ವೆಶನ್ನ ಕೇಳಿರುವಂಥದ್ದು. ಓಕೆ, ಸೊ ಮೆಂಟಲ್ ಎಬಿಲಿಟಿ ಸ್ವಲ್ಪ ಬ್ರಾಡ್ ಆಗ್ತಿದೆ, ಹೊರೈಸನ್ ಬ್ರಾಡ್ ಆಗ್ತಾಯಿದೆ. ಓಕೆ, ಸೊ ಅದರ ರೇಂಜ್ ಜಾಸ್ತಿ ಆಗ್ತಾಯಿದೆ. ಪರ್ಮ್ಯೂಟೇಷನ್ನ ಗ್ರೂಪ್ ಸಿಯಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ನಮಗೂ ಆಶ್ಚರ್ಯ ಆಯಿತು. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಒಂದು ಟ್ರೆಂಡ್ ಸೆಟ್ ಮಾಡಿದ್ದಾರೆ. ಸೊ ಮುಂದೆ ನೆಕ್ಸ್ಟು ಪಿ ಸಿಗೆ ಕೇಳಿದ್ರೂ ಓದಬೇಕು, ಸಾಲ್ವ್ ಮಾಡಬೇಕು. ಆ್ಯಂಡ್ ತುಂಬ ಏನು ಕಷ್ಟನೇ ಇಲ್ಲ ಆಯಿತಾ, ತುಂಬ ಸರಳವಾಗಿದೆ ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನ್. ಹೇಗೆ
ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಬೋಲ್ಡ್ ಅಂತ ತಗೊಳ್ಳಿ. ಎಷ್ಟು ಅಕ್ಷರ ಇದ್ದಾವೆ? 1 2 3 4. ಸೊ ಇದನ್ನು ನಾನು ಎಷ್ಟು ವಿಧದಲ್ಲಿ ಎಷ್ಟು ರೀತಿಯಲ್ಲಿ ನಾನು ಜೋಡಿಸ್ಬಲ್ಲೆ ಅಂತ ಅಂದರೆ 4 ಬಾಕ್ಸ್ ಹಾಕೋತೀರಾ. 1 2 3 4. ಮೊದಲನೇ ಬಾಕ್ಸಲ್ಲಿ ನಾನು 4 ಅಕ್ಷರನೂ ತುಂಬೋದು. ಫಸ್ಟು ಬಿ ಆದರೂ ಬರಿತೀನಿ, ಓ ಆದರೂ ಬರಿತೀನಿ, ಎಲ್ ಆದರೂ ಬರಿತೀನಿ, ಡಿ ಆದರೂ ಬರಿತೀನಿ. ಎಷ್ಟು ವಿಧದಲ್ಲಿ ಬರದೆ, ಎಷ್ಟು ರೀತಿಯಲ್ಲಿ ನಾನು ಬರಿಬಲ್ಲೆ? 4 ರೀತಿಯಲ್ಲಿ ಬರಿಬಲ್ಲೆ. ಯಾಕೆ? ಬಿನೂ ಬರ್ಬೋದು, ಓನೂ ಬರ್ಬೋದು, ಎಲ್ಲೂ ಬರ್ಬೋದು, ಡಿನೂ ಬರ್ಬೋದು. 4 ಅಕ್ಷರಗಳು ಇದಕ್ಕೆ ಬರ್ಬೋದು. ಸೊ 4 ಅಂತ ಬರ್ಕೊತೀನಿ. ನೆಕ್ಸ್ಟು ಇಲ್ಲಿ ಆಲ್ರೆಡಿ ಒಂದು ಮುಗ್ದೋಗಿರುತ್ತೆ. ಒಂದು ಲೆಟರ್ ಬರೆದ್ಬಿಟ್ಟಿರ್ತೀರ, ಯಾವುದಾದ್ರೂ ಸರಿ ಒಂದು ಲೆಟರ್ ಬರೆದ್ಬಿಟ್ಟಿರ್ತೀರ. ಎಕ್ಸಾಂಪಲ್ ಬಿನೇ ಅಂದ್ಕೊಳ್ಳೋಣ. ಯಾವುದಾದ್ರೂ ಎರೇಸ್ ಮಾಡ್ಕೊಳ್ಳಿ, ಒಂದು ಅಕ್ಷರ ಬರೆದ್ಬಿಡ್ತೀರ. ಇಲ್ಲಿ ನೆಕ್ಸ್ಟ್ ಅಕ್ಷರ ಉಳಿಯುತ್ತೆ ಬರೆಯೋಕ್ಕೆ ನಿಮಗೆ 3 ಅಕ್ಷರ ಉಳಿಯುತ್ತಲ್ವ. ಎಕ್ಸಾಂಪಲ್ ಇಲ್ಲಿ ನಾನೇನಾದರೂ ಓ ಬರದೆ ಅಂದರೆ ಇನ್ನು ಮಿಕ್ಕಿರೋದು ಯಾವುದು? ಬಿ ಅಥವಾ ಎಲ್ ಅಥವಾ ಡಿ. ಯಾಕೆ? ಓ ಆಲ್ರೆಡಿ ನಾನು ಇಲ್ಲಿ ಬಳಸ್ಬಿಟ್ಟೆ. ಇಲ್ಲಿ ಬಳಸಿದ ಮೇಲೆ ಇದನ್ನು ತಿರ್ಗಾ ಓ ಅಂತ ಬರೀಬಾರ್ದು. ಯಾಕಂದರೆ ರಿಪಿಟೇಷನ್ ಅಲೋಡ್ ಅಂತ ಕೊಟ್ಟಿಲ್ಲ ಅಂದರೆ ತಗೋಬಾರ್ದು. ರಿಪಿಟೇಷನ್ ಅಲೋ ಇಲ್ಲ ಅಂತಲೇ ಅರ್ಥ. ಸೊ ಇಲ್ಲಿ ಒಂದು ಅಕ್ಷರ ಬಳಸಿದೆ ಅಂದರೆ ಇಲ್ಲಿ ಇನ್ನು 3 ಅಕ್ಷರಗಳನ್ನ ಬಳಸಬಲ್ಲೆ. ನೆಕ್ಸ್ಟು ಇಲ್ಲೂ ಒಂದು ಅಕ್ಷರ ಬಳಸ್ಬಿಟ್ಟೆ, ಡಿ ಅಂದ್ಕೊಳ್ಳೋಣ. ಇಲ್ಲಿ ಓ ಹಾಕ್ಬಿಟ್ಟೆ, ಇಲ್ಲಿ ಡಿ ಹಾಕ್ಬಿಟ್ಟೆ. ಇನ್ನೆಷ್ಟು ಅಕ್ಷರ ಬರ್ಬೋದು ಇಲ್ಲಿ? 2 ಅಕ್ಷರ. ಯಾವ್ಯಾವುದು? ಬಿ ಅಥವಾ ಎಲ್. ಓಕೆ, ಬಿ ಅಥವಾ ಎಲ್. ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು. ಓ ಯಾವುದಾದ್ರೂ ಬರ್ಕೋಬೋದು ನೀವು. ಇಲ್ಲಿ ಬಿ ಬರ್ದು, ಡಿ ಬರ್ದು, ಓ ಬರ್ದು, ಎಲ್ಲ ಏನಾದರೂ ಬರ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತಾ ಇರೋದಕ್ಕೆ ಇಲ್ಲಿ ಓ ಬರ್ದಿರ್ತೀರಾ, ಇಲ್ಲಿ ಡಿ ಬರೀತೀರಾ. ಇನ್ನು 2 ಅಕ್ಷರ ಮಾತ್ರ ಉಳಿಯುತ್ತೆ, ಇಲ್ಲಿ 2 ಬರ್ಕೊತೀನಿ. ನೆಕ್ಸ್ಟು ಇನ್ನು ಉಳಿದಿರೋದು ಒಂದೇ. ಇದರಲ್ಲೂ ತಿರ್ಗಾ ಒಂದು ಬಿಟ್ಬಿಡಿ, ಒಂದು ಅಕ್ಷರ ಇಲ್ಲಿ ಬಳಸ್ಬಿಡ್ತೀರಾ, ಇಲ್ಲಿ ಒಂದು ಅಕ್ಷರ ಮಾತ್ರ ಬರೀಬಹುದು. ಇದನ್ನು ನಾವು ಮಾಡಬೇಕಾದ್ರೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದನ್ನು 4 × 3 × 2 × 1 ಅಂತ ಮಾಡ್ತೀನಿ. 4 × 3 × 2 × 1 ಎಷ್ಟಾಗುತ್ತೆ? 4 3s 12, 12 2s 24. ಸೊ ಬೋಲ್ಡ್ನ ಎಷ್ಟು ವಿಧದಲ್ಲಿ ನಾನು ಅರೇಂಜ್ ಮಾಡಬಲ್ಲೆ ಅಂತಂದರೆ 4 × 3 × 2 × 1. ಸೊ ಇದನ್ನು ಪರ್ಮ್ಯೂಟೇಷನಲ್ಲಿ ನಾವು 4 ಫ್ಯಾಕ್ಟೋರಿಯಲ್ ಅಂತೀವಿ. ಈ 4 ಫ್ಯಾಕ್ಟೋರಿಯಲ್ ಅಂದರೆ ಏನು? 4 × 3 × 2 × 1 ಅನ್ನುವಂಥದ್ದು. ಇಲ್ಲಿ ಅದೇ ಬರ್ತಿದೆಯಲ್ವ, 4 × 3 × 2 × 1. ದಿಸ್ ಈಸ್ ನಥಿಂಗ್ ಬಟ್ 4 ಫ್ಯಾಕ್ಟೋರಿಯಲ್. ಇಟ್ ಈಸ್ 4 ಫ್ಯಾಕ್ಟೋರಿಯಲ್. ಸೊ ಇಲ್ಲಿಂದ ಇದು ಒಂದು ಚಿಕ್ಕ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ ಬಿ ಎಲ್ ಎಲ್ ಡಿ ಇಟ್ಕೊಳ್ಳೋಣ. ಸೇಮ್ ಅಕ್ಷರ, ಓ ಬದಲು ಎಲ್ ಇದೆ. ಬಿ ಎಲ್ ಎಲ್ ಡಿ ಇದು ಯಾವುದೋ ಒಂದು ಅಕ್ಷರ ಅಂದ್ಕೊಳ್ಳೋಣ, ಅಥವಾ ಬೇಡ ವುಡ್ ಅಂದ್ಕೊಳ್ಳೋಣ. WOOD ವುಡ್. ಇಲ್ಲಿ ಎಷ್ಟು ರೀತಿಯಲ್ಲಿ ನಾವು ಇದು ಮಾಡ್ಬೋದು, ಜೋಡಿಸ್ಬೋದು. ಎಷ್ಟು ರೀತಿಯಲ್ಲಿ ನಾವು ಆ ಕಡೆ ಈ ಕಡೆ ಮಾಡಿ ಬರಿಬೋದು, ಎಷ್ಟು ವಿಧದಲ್ಲಿ ನಾವು ಜೋಡಿಸಬಹುದು ಅಕ್ಷರಗಳನ್ನ. ಅಗೇನ್ ಒಂದು ಟೇಬಲ್ ಅಂದರೆ ಒಂದು ಬಾಕ್ಸ್ ಹಾಕೋತೀರಾ. 1 2 3 4 4 ಬಾಕ್ಸ್ ಹಾಕೋತೀರಾ. 4 ಬಾಕ್ಸ್ ಹಾಕೊಂಡ್ಮೇಲೆ ಇಲ್ಲಿ ನಾನು ಎಷ್ಟು ಅಕ್ಷರ ಬರಿಬಲ್ಲೆ? 4. ಇಲ್ಲಿ ನಾನು ಎಷ್ಟು ಅಕ್ಷರ ಬರಿಬಲ್ಲೆ? 3. ಇಲ್ಲಿ ನಾನು ಎಷ್ಟು ಅಕ್ಷರ ಬರಿಬಲ್ಲೆ? 2. ಇಲ್ಲೊಂದು. ಬಟ್ ಇಲ್ಲೊಂದು ಕ್ಯಾಚ್ ಏನಪ್ಪ ಅಂದರೆ ಓ ಮತ್ತು ಓ ಸಿಮಿಲರ್. ಇಲ್ಲಿ ಒಂದು ಓ ಇದೆ, ಇಲ್ಲಿ ಒಂದು O1 O2 ಅಂದ್ಕೊಳ್ಳೋಣ. ಸೊ ಇಲ್ಲಿ 2 ಓ ಇದ್ದಾವೆ. ಅದಕ್ಕೆ ನಾನು ಏನು ಮಾಡಬೇಕು? ಇದೇನು ಉತ್ತರ ಬರುತ್ತಲ್ವ, 4 × 3 × 2 × 1 ಇದಕ್ಕೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಮಾಡಬೇಕು. 2 ಫ್ಯಾಕ್ಟೋರಿಯಲ್ ಅಂದರೆ 2 × 1 ಅಷ್ಟೇ, ಸಿಂಪಲ್. 4 × 3 × 2 1 × 1 ನನಗೇನು 24 ಬಂದಿತ್ತು, ಅದಕ್ಕೆ 2ನ ಡಿವೈಡ್ ಮಾಡಬೇಕು. ಯಾಕೆ? ಬಿಕಾಸ್ ಓ ಈಸ್ ರಿಪೀಟಿಂಗ್ ಟ್ವೈಸ್. 2 ಸರಿ ಓ ರಿಪೀಟ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ? ಡಿವೈಡೆಡ್ ಬೈ 2 ಅನ್ನುವಂಥದ್ದನ್ನ ಮಾಡ್ತೀನಿ. ಇದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದು ನಿಮಗೆ. ಈ ಒಂದು ಪ್ರಾಬ್ಲಮ್ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ. ಇವಾಗ ಕ್ವೆಶನ್ನ ಸಾಲ್ವ್ ಮಾಡೋಣ. ಆವಾಗಲೇ ಹೇಳಿದೆ ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನ್ ರಿಲೇಟೆಡ್ ಟಾಪಿಕ್. ಇಂಗ್ಲೀಷ್ನಲ್ಲಿ ವೋವೆಲ್ಸ್ ಎಷ್ಟಿದ್ದಾವೆ? AEIOU 5 ಅಕ್ಷರಗಳು ವೋವೆಲ್ಸ್ ಅಂತ ಕರಿತೀವಿ. ಸ್ವರಗಳು ಆಂಗ್ಲ ಭಾಷೆಯಲ್ಲಿ ಆಲ್ಫಾಬೆಟ್ಸ್ ಇರ್ತವೆ. ಆ ಆಲ್ಫಾಬೆಟ್ಸಲ್ಲಿ ಸ್ವರಗಳು ಅಂತ ಯಾವ್ದು ಬರುತ್ತೆ? ವೋವೆಲ್ಸ್ ಅನ್ನೋದು ಇದೆ, AEIOU. ನೆಕ್ಸ್ಟು ಟ್ರಾನ್ಸ್ಪಿರೇಷನ್ ಅಂತ ಕೊಟ್ಟಿದ್ದಾರೆ. 1 2 3 4 5 6 7 8 9 10 11 12 13. ಇದರಲ್ಲಿ 13 ಅಕ್ಷರಗಳಿದ್ದಾವೆ ಟ್ರಾನ್ಸ್ಪಿರೇಷನಲ್ಲಿ.
ಇದರಲ್ಲಿ ಇನ್ನೊಂದು ಕ್ಯಾಚ್ ಏನು, ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ. ಸೊ ಇಲ್ಲಿ ವೋವೆಲ್ಸ್ ಯಾವಾಗಲೂ ಒಟ್ಟಿಗೆ ಬರಬೇಕು. ಸೊ ನಾನೇನು ಮಾಡ್ತೀನಿ, ವೋವೆಲ್ಸ್ ಯಾವ್ಯಾವ್ದಿದೆ ಅದನ್ನೆಲ್ಲ ಒಟ್ಟಿಗೆ ಬರ್ಕೋತೀನಿ. ಫಸ್ಟ್ ಯಾವ್ಯಾವ್ದಿದೆ ಅಂತ ಗೊತ್ತಾಗಬೇಕಲ್ವಾ. ಸೊ ಎ ಅನ್ನುವಂಥದ್ದು ಎ, ಐ ಅನ್ನುವಂಥದ್ದು ಐ, ಅಗೇನ್ ಎ ಅನ್ನುವಂಥದ್ದು, ಅಗೇನ್ ಐ ಅನ್ನುವಂಥದ್ದು, ಅಗೇನ್ ಓ. ಇದೆಲ್ಲ ಏನು, ವೋವೆಲ್ಸ್. ಇದನ್ನೆಲ್ಲ ಒಂದು ಕಡೆ ಬರ್ಕೋತೀನಿ. ಇನ್ನು ಉಳಿದಿರೋ ಅಕ್ಷರಗಳನ್ನೂ ಬರ್ಕೋತೀನಿ. ಟಿ, ಆರ್, ಎನ್, ಎಸ್, ಪಿ, ಆರ್, ಟಿ, ಎನ್. ಸೊ ಇಷ್ಟು ಅಕ್ಷರಗಳು ಉಳೀತು. ಇವಾಗ ನಾನು ಇಷ್ಟು ಪೂರ್ತಿನ ನಾನು ಒಂದು ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಪ್ಪ, ಬಿಕಾಸ್ ಎಲ್ಲ ಸ್ವರಗಳು ಒಟ್ಟಿಗೆ ಬರಬೇಕು. ನಾನು ಇದನ್ನು ಇಲ್ಲಾರ ಬರೀಲಿ, ಇಲ್ಲಾದರೂ ಬರೀಲಿ, ಇಲ್ಲಾದರೂ ಬರೀರಿ, ಇಲ್ಲಾದರೂ ಬರೀರಿ, ಇಲ್ಲಾದರೂ ಬರೀರಿ, ಬಟ್ ಎಲ್ಲನೂ ಒಟ್ಟಿಗೆ ಇರಬೇಕು. ಈ ಒಂದು ಬಾಕ್ಸ್ ಯಾವಾಗಲೂ ಒಂದೇ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಇದನ್ನು ಒಂದು ಅಂತ ಕನ್ಸಿಡರ್ ಮಾಡಿದ್ರೆ 1 2 3 4 5 6 7 8 9. ಸೊ 9 ಫ್ಯಾಕ್ಟೋರಿಯಲ್ ಇಂಟು, ಯಾಕೆ ಇಂಟು, ಬಿಕಾಸ್ ಇಲ್ಲ ಇದೆಯಲ್ವಾ, ಇದನ್ನು ನಾನು ಅದಲು ಬದಲು ಮಾಡ್ಬೋದು. ಫಸ್ಟ್ ಇಲ್ಲಿ ಓ ಬರಿಬೋದು, ಆಮೇಲೆ ಎ ಬರಿಬೋದು, ಆಮೇಲೆ ಐ ಬರಿಬೋದು. ಅಥವಾ ಮೊದಲು ಐ ಬರಿಬೋದು, ಆಮೇಲೆ ಎ ಬರಿಬೋದು, ಆಮೇಲೆ ಓ ಬರಿಬೋದು. ಓಕೆ. ಸೊ ನಾನು ಈ ಒಂದು ಬಾಕ್ಸ್ ಏನಿದೆ, ಈ ಬಾಕ್ಸಲ್ಲೂ ನಾನು ಅದಲು ಬದಲು ಮಾಡ್ಬೋದು. ಇಲ್ಲೆಷ್ಟು ಅಕ್ಷರ ಇದ್ದಾವೆ, 1 2 3 4 5, 5 ಫ್ಯಾಕ್ಟೋರಿಯಲ್. ಇಲ್ಲಿಗೆ ಆನ್ಸರ್ ಮುಗಿಲಿಲ್ಲ. ಇನ್ನೂ ಒಂದು ಕ್ಯಾಚ್ ಇದೆ. ಏನು, ಎಷ್ಟು ಅಕ್ಷರಗಳು ರಿಪೀಟ್ ಆಗ್ತಿದ್ದಾವೆ. ಎಷ್ಟು ಅಕ್ಷರಗಳು ರಿಪೀಟ್ ಆಗ್ತಿದ್ದಾವೆ, ಎ ಮತ್ತು ಎ 2 ಸರಿ ರಿಪೀಟ್ ಆಯಿತು. ಸೊ ಡಿವೈಡೆಡ್ ಬೈ 2 ಅಂತ ಬರಿತೀನಿ, ಬಿಕಾಸ್ ಎ ರಿಪೀಟ್ ಆಗ್ತಿದೆ. ಇಂಟು ಇನ್ನೊಂದು ಡಿವೈಡ್ ಆಗುತ್ತೆ. ಯಾಕೆ, ಬಿಕಾಸ್ ಐ ಮತ್ತು ಐ ರಿಪೀಟ್ ಆಗ್ತಿದೆ. ಎಷ್ಟು ಸರಿ ರಿಪೀಟ್ ಆಗ್ತಿದೆ, 2 ಸರಿ ರಿಪೀಟ್ ಆಗ್ತಿದೆ. ಸೊ ಐ ಅಂತ ಬರ್ಕೋತೀನಿ. ನೆಕ್ಸ್ಟು ಟಿ ಅನ್ನುವಂಥದ್ದು ರಿಪೀಟ್ ಆಗ್ತಿದೆ, ಇಂಟು 2 ಅಂತ ಬರಿತೀನಿ. ಓಕೆ, ಇದೆಷ್ಟು, ಟಿ. ನೆಕ್ಸ್ಟು ಆರ್ ಅನ್ನುವಂಥದ್ದು ರಿಪೀಟ್ ಆಗ್ತಿದೆ. ಎಷ್ಟು ಸರಿ ರಿಪೀಟ್ ಆಗ್ತಿದೆ, 2 ಸರಿ. ಓಕೆ. ನೆಕ್ಸ್ಟು ಎನ್ ಅನ್ನುವಂಥದ್ದು ರಿಪೀಟ್ ಆಗ್ತಿದೆ. ಎಷ್ಟು ಸರಿ ರಿಪೀಟ್ ಆಗ್ತಿದೆ, 2 ಸರಿ ರಿಪೀಟ್ ಆಗ್ತಿದೆ. ಇನ್ನು ಬೇರೆ ಯಾವುದಾದ್ರು ರಿಪೀಟ್ ಆಗ್ತಿದೆಯಾ, ಇನ್ನು ಮಿಕ್ಕಿರೋದು 2, ಎಸ್ ಪಿ ಓ. ಯಾವುದು ರಿಪೀಟ್ ಆಗ್ತಿಲ್ಲ ಅಲ್ವಾ. ಓಕೆ, ಯಾವುದು ರಿಪೀಟ್ ಆಗ್ತಿಲ್ಲ. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ, ಆನ್ಸರ್ ವಿಲ್ ಬಿ 13,60,800. 13,60,800 ಆನ್ಸರ್ ಸಿಗುತ್ತೆ. ಸಾಲ್ವ್ ಮಾಡ್ಬೇಕು ನೀವು, ಆಯಿತಾ. ಸಾಲ್ವ್ ಮಾಡಬೇಕು. ಯಾವ ಥರ ಮಾಡಬೇಕು, 9 × 8 × 7 × 6 × 5 × 4 × 3 × 2 × 1 × 5 ಫ್ಯಾಕ್ಟೋರಿಯಲ್ ಅಂದರೆ 5 × 4 × 3 × 2 × 1 ಹೋಲ್ ಡಿವೈಡೆಡ್ ಬೈ 2 × 2 × 2 × 2 × 2 32. 2 ಪವರ್ 5 ಅಲ್ವಾ. 2 2s 4, 4 2s 8, 8 2s 16, 16 2s 32. ಸೊ ಇದಿಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾವ ಆನ್ಸರ್ ಸಿಗುತ್ತೆ, 13,60,800 ವಿಲ್ ಬಿ ಯುವರ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಲಾಸ್ಟ್ ಕ್ವೆಶನ್ ಫಾರ್ ದಿ ಡೇ. 2 ಸಂಖ್ಯೆಗಳ ಗುಣಲಬ್ಧವು 4,107 ಆಗಿದೆ. ಆ 2 ಸಂಖ್ಯೆಗಳ ಮಾಸಾಹ ಅಂದರೆ HCF. HCF ಕೊಟ್ಟಿದ್ದಾರೆ ಏನಂತ. ಅಗೇನ್ ಅನದರ್ ಕ್ವೆಶನ್ ರಿಲೇಟೆಡ್ ಟು LCM ಆ್ಯಂಡ್ HCF. ಆಲ್ವೇಸ್ ಎನ್ HYT. ಯಾವುದೇ ಎಕ್ಸಾಮ್ ಪ್ರಿಪೇರ್ ಮಾಡಿರಿ, LCM HCF ಗೊತ್ತಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಆನ್ಸರ್. ಓಕೆ. ಸೊ LCM HCF ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು 2 ಸಂಖ್ಯೆಗಳ ಗುಣಲಬ್ಧವು. ಗುಣಲಬ್ಧವು ಅಂದರೆ ಪ್ರಾಡಕ್ಟ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಇಂಟು 2 ಪದ ಇದೆ, 2 ವರ್ಡ್ಸ್ ಇದ್ದಾವೆ, 2 ಲೆಟರ್ಸ್ ಇದ್ದಾವೆ, ಅಥವಾ 2 ಸಂಖ್ಯೆಗಳಿದ್ದಾವೆ. 2 ಸಂಖ್ಯೆಗಳಿಗೆ 2 ಲೆಟರ್ಸ್ ಅಂದ್ಕೊಳ್ಳೋಣ. ಯಾವುದು, ಎ ಮತ್ತು ಬಿ. ಸೊ ಎ ಮತ್ತು ಬಿ 2 ಅಕ್ಷರ ಇದ್ದಾವೆ. ಸೊ ಎ ಮತ್ತು ಬಿನ ಗುಣ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬಂತು,
4107 ಬಂತು. ಮತ್ತು ಎ ಮತ್ತು ಬಿಗೆ ಎಚ್ ಸಿ ಎಫ್ ಏನು? ಎಚ್ ಸಿ ಎಫ್ ಆಫ್ ಎ ಆ್ಯಂಡ್ ಬಿ. ಎಚ್ ಸಿ ಎಫ್ ಆಫ್ ಎ ಮತ್ತು ಬಿ, ಎ ಮತ್ತು ಬಿ ಇನ ಮಾಸಾಹ ಎಚ್ ಸಿ ಎಫ್ ಎಷ್ಟಾಗುತ್ತೆ? 37 ಆಗುತ್ತೆ. ಸೊ ನಮ್ಮ ನಂಬರ್ಸ್ ಏನಾಗುತ್ತೆ? 37A 37B ಆಗುತ್ತೆ. ಯಾಕೆ? ಬಿಕಾಸ್ ಎಚ್ ಸಿ ಎಫ್ ಅಂದ್ರೆ ಹಂಗೆ. ಸೊ ಕಾಮನ್ ಫ್ಯಾಕ್ಟರ್ ಅದು. ಎಕ್ಸಾಂಪಲ್ ನೋಡಿ, 2 ಮತ್ತು 4ಗೆ ಎಚ್ ಸಿ ಎಫ್ ಏನು? 2. ಓಕೆ, ಯಾಕೆ? ಇದು 2 ಇದರಿಂದನೂ ಡಿವೈಡ್ ಆಗಬೇಕು, ಇದರಿಂದನೂ ಡಿವೈಡ್ ಆಗಬೇಕು, ಆ್ಯಂಡ್ ಅದೇ ಹೈಯೆಸ್ಟ್ ನಂಬರ್ ಆಗಿರಬೇಕು. ಓಕೆ, ದಿಸ್ ಈಸ್ ಎಚ್ ಸಿ ಎಫ್. ಸೊ ಇದನ್ನು ನಾನು ಯಾವ ಥರ ಬರೀಬೋದು? 2 × 1 ಜೊತೆಗೆ 2 × 2. ಇದೇನು? ಎಚ್ ಸಿ ಎಫ್. ಎಚ್ ಸಿ ಎಫ್ ಇಂಟು ಎನ್ ಅಂತ ಬರೀಬೋದು. ಒಂದು ನಂಬರ್ನ ಎಚ್ ಸಿ ಎಫ್ನ ಪ್ರಾಡಕ್ಟ್ ಅಂತ ಬರ್ಕೋಬೋದು. ಸೊ ಹಾಗಾಗಿ ನನ್ನ ಎ ಮತ್ತು ಬಿ ಏನಿರ್ತವೆ, ನಾನು ಅದನ್ನು 37A 37B ಅಂತ ಬರ್ಕೊತೀನಿ. ಓಕೆ, 37A ಮತ್ತು 37B ಅಂತ ಬರ್ಕೋತೀನಿ. 37A ಮತ್ತು 37Bನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಷ್ಟು ಬಂತು? 4107 ಬಂತು. ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? ಎ ಮತ್ತು ಬಿ ಈಸ್ ಈಕ್ವಲ್ ಟು 4107 ಡಿವೈಡೆಡ್ ಬೈ 37 ಇಂಟು 37. ಯಾಕೆ? ಬಿಕಾಸ್ 37 ಇಲ್ಲಿದೆ, ಇಲ್ಲಿ ಕಳಿಸ್ತೀನಿ. 37 ಇಲ್ಲಿದೆ, ಇಲ್ಲಿ ಕಳಿಸ್ತೀನಿ. ಮೇಲಿರೋದು ಕೆಳಗೆ ಬರುತ್ತೆ. ಸೊ 37 ನ್ಯೂಮರೇಟರಲ್ಲಿದೆ, ಅದು ಕೆಳಗೆ ಬಂದು ಡಿನಾಮಿನೇಟರ್ಗೆ ಬರುತ್ತೆ. ಸೊ 4107 ಡಿವೈಡೆಡ್ ಬೈ 37 ಇಂಟು 37. ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ ಆನ್ಸರು? 4107 ಡಿವೈಡೆಡ್ ಬೈ 37 ಇಂಟು 37 ಇದೆ ಅಲ್ವಾ? ಇದನ್ನು ಸಾಲ್ವ್ ಮಾಡಿ. ಹೇಗೆ ಸಾಲ್ವ್ ಮಾಡೋದು? 37 1 37 4 ಕ್ಯಾರಿ ಆಯಿತು, 37 1 37 3 ಕ್ಯಾರಿ ಆಯಿತು, 37 1 37. ಇನ್ನೊಂದು ಸರಿ ಇದನ್ನು ಕ್ಯಾನ್ಸಲ್ ಮಾಡಿ. 37 1 37 3 111. ಸೊ ನನಗೇನು ಬಂತು? ಎ ಮತ್ತು ಬಿ, ಎ ಇಂಟು ಬಿ ಎಷ್ಟು ಬಂತು? 3 ಬಂತು. ಎ ಇಂಟು ಬಿ 3 ಬರಬೇಕು ಅಂದರೆ ನಾನು ಎ ಮತ್ತು ಬಿನ ಏನಂತ ತೊಗೋಬೇಕು? ಯಾವುದಾದ್ರೂ ಒಂದನ್ನ 1 ಅಂತ ತೊಗೋಬೇಕು, ಇನ್ನೊಂದನ್ನ 3 ಅಂತ ತೊಗೋಬೇಕು. ಯಾಕಂದರೆ 1 × 3 ಈಸ್ ಆಲ್ವೇಸ್ 3. 1 × 3 3. ಸೊ ನನ್ನ ಇವಾಗ ನಂಬರ್ಸ್ ಏನು? 37A ಅಂತ ಹೇಳಿದೆ. ಸೊ 37A ಅಂದರೆ 37 × 1 ವಿಚ್ ಈಸ್ ನಥಿಂಗ್ ಬಟ್ 37. 37B ಅಂತ ಹೇಳಿದ್ದೆ ಇನ್ನೊಂದು ನಂಬರ್. ಬಿ ಎಷ್ಟು? 37 × 3 ವಿಚ್ ಈಸ್ ಈಕ್ವಲ್ ಟು 111. ಸೊ ಇದು ನನ್ನ 2 ನಂಬರ್ಸ್. ಎ ಮತ್ತು ಬಿ ಎಷ್ಟಾಗುತ್ತೆ? 37 ಇದು, 111 ಇದು. ಇದರಲ್ಲಿ ದೊಡ್ಡ ನಂಬರ್ ಕೇಳಿದ್ದಾರೆ ಅಲ್ವಾ? ಏನು ಕೇಳಿರೋದು? ಆ 2 ಸಂಖ್ಯೆಗಳ ಅವುಗಳಿಂದ ಗರಿಷ್ಠ ಸಂಖ್ಯೆ ಯಾವುದು? ಸೊ ಒಂದು ನಂಬರ್ 37, ಇನ್ನೊಂದು ನಂಬರ್ 111. ಸೊ ಯಾವುದು ನನ್ನ ಗರಿಷ್ಠ ನಂಬರ್? 111. ಸೊ 111 ಆಪ್ಷನ್ ಸಿ ವಿಲ್ ಬಿ ಯರ್ ರೈಟ್ ಆನ್ಸರ್. ಸೊ ಎಸ್, ಏನು ಕ್ವೆಶನ್ ಇದೆ? 2 ಟ್ರೈನ್ಸ್ ರನ್ನಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಕನ್ನಡದಲ್ಲಿ ಬೇಡ, ಇಂಗ್ಲೀಷಲ್ಲಿ ಬೇಡ, ಕನ್ನಡದಲ್ಲಿ ನೋಡೋಣ. ಕನ್ನಡದಲ್ಲಿ ಈ ಒಂದು ಪ್ರಶ್ನೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಪ್ರಶ್ನೆ ನೋಡಿ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 2 ರೈಲುಗಳು ನಿಂತಿರುವ ಒಬ್ಬ ಮನುಷ್ಯನನ್ನು ಕ್ರಮವಾಗಿ 35 ಸೆಕೆಂಡ್ಗಳು ಮತ್ತು 19 ಸೆಕೆಂಡ್ಗಳಲ್ಲಿ ದಾಟುತ್ತವೆ. ಅವೆರಡು 25 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟುತ್ತವೆ. ಹಾಗಾದಲ್ಲಿ ಆ 2 ರೈಲುಗಳ ವೇಗದ ಅನುಪಾತನ ಕೇಳಿದ್ದಾರೆ. ಸರ್ ಸಿಂಪಲ್ಲಾಗಿ ಏನು ಮಾಡಬೇಕು? ಸೊ ಫಸ್ಟು ಒಬ್ಬ ಮನುಷ್ಯನ ಒಂದು 35 ಸೆಕೆಂಡಲ್ಲಿ ದಾಟುತ್ತಾನೆ, ಇನ್ನೊಂದು 19 ಸೆಕೆಂಡಲ್ಲಿ ದಾಟ್ತದೆ. 2 ರೈಲಿದೆ, ಒಬ್ಬ ಮನುಷ್ಯನ 35 ಸೆಕೆಂಡಲ್ಲಿ ದಾಟುತ್ತೆ, 19 ಸೆಕೆಂಡಲ್ಲಿ ದಾಟುತ್ತೆ. ಮತ್ತು ಅವೆರಡು ಪರಸ್ಪರ ಎಷ್ಟು ಸೆಕೆಂಡ್ ತಗೊಳುತ್ತೆ? 25 ಸೆಕೆಂಡ್ನ ತಗೊಳುತ್ತೆ. ಇದರಿಂದ ಇದನ್ನು ಕಳೀರಿ, ಎಷ್ಟು ಬರುತ್ತೆ? 10 ಬರುತ್ತೆ. ಇದರಿಂದ ಇದನ್ನು ಕಳೀರಿ, ಎಷ್ಟು ಬರುತ್ತೆ? 19 - 5 25 6 ಮತ್ತು 10. ಸಿಂಪ್ಲಿಫೈ ಮಾಡಿರಿ.
2 3s are 2 5s are. So 3:5 is my answer. ತುಂಬ ಸಿಂಪಲ್ ಕ್ವೆಶನ್, ತುಂಬ ಸಿಂಪಲ್. ನಾನು ಯಾವಾಗ ಇದನ್ನು ಬರೀಬಲ್ಲೆ, ಯಾವಾಗ ನಾನು ಪ್ರಾಕ್ಟೀಸ್ ಮಾಡಿರ್ತೀನಲ್ವ ಆವಾಗ ನಾನು ಇದನ್ನು ಬರೀಬಲ್ಲೆ. ಓಕೆ, ಸೊ ಪ್ರಾಕ್ಟೀಸ್, ಮೆಂಟಲ್ ಎಬಿಲಿಟಿಯಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇದು ಟ್ರೈನ್ಸ್ನ ಪ್ರಾಬ್ಲಮ್, ರೈಲುಗಳು ಪ್ರಾಬ್ಲಮ್. ಇನ್ ವಾಟ್, ಯಾವುದರಲ್ಲಿ? ಸ್ಪೀಡ್, ಡಿಸ್ಟೆನ್ಸ್ ಮತ್ತು ಟೈಮಲ್ಲಿ. ಸೊ ಸ್ಪೀಡ್, ಡಿಸ್ಟೆನ್ಸ್ ಮತ್ತು ಟೈಮಲ್ಲಿ ಒಂದು ಟೈಪ್ ಯಾವುದು? ಟ್ರೈನ್ಸ್, ಅಗೇನ್ HYT. ಸೊ ಟ್ರೈನ್ಸ್ನ ನೀವು ಓದ್ಕೊಳ್ಳೇಬೇಕು. ಟ್ರೈನ್ಸ್ನ ಬಿಟ್ಟು ನೀವೇನಾದರೂ ಎಕ್ಸಾಮ್ಗೆ ಹೋಯ್ತು ಅಂದರೆ ಒಂದು ಕ್ವೆಶನ್ ಬಿಟ್ಬಿಟ್ಟು ಬರ್ತೀರಾ. ಓಕೆ, ಸೊ ಟ್ರೈನ್ಸ್ನ ಓದಲೇಬೇಕು, ಬಿಕಾಸ್ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗೇ ಆಗುತ್ತೆ. ನಾಟ್ ಓನ್ಲಿ ಇನ್ ಕರ್ನಾಟಕ ಎಕ್ಸಾಮ್ಸ್, ಆಲ್ಸೋ ಇನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಯಾವ ಪೇಪರ್ ತೆಗೀರಿ ಅದರಲ್ಲಿ ಒಂದು ಟ್ರೈನ್ ಪ್ರಾಬ್ಲಮ್ ಇರಲೇಬೇಕು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ಎಸ್, ತುಂಬ ಸುಲಭವಾದಂತಹ ಪ್ರಶ್ನೆ. ಪ್ಲಸ್ ಇಸ್ ಈಕ್ವಲ್ ಟು ಇಂಟು ಏನು ಮಾಡಿದ್ದಾರೆ? ಕೋಡಿಂಗ್ ಅರ್ಥಮೆಟಿಕಲ್ ಆಪ್ರೇಷನ್ಸ್ ಅಂತ ಅಂತೀವಿ ನಾವು ಇದನ್ನು. ಓಕೆ, ಕೋಡೆಡ್ ಆಪ್ರೇಷನ್ಸ್ ಅಂತೀವಿ. ಪ್ಲಸ್ ಅಂದರೆ ಇಂಟು. ನನಗೆ ಪ್ಲಸ್ ಅಂತ ಕೊಟ್ಟಿದ್ರೆ ನಾನು ಏನು ಮಾಡಬೇಕು? ಇಂಟು ಮಾಡಬೇಕು. ಮೈನಸ್ ಕೊಟ್ಟಿದ್ರೆ ಪ್ಲಸ್ ಮಾಡಬೇಕು. ಇಂಟು ಕೊಟ್ಟಿದ್ರೆ ಡಿವೈಡ್ ಮಾಡಬೇಕು. ಡಿವೈಡ್ ಕೊಟ್ಟಿದ್ರೆ ಮೈನಸ್ ಮಾಡಬೇಕು. ಓಕೆ, ಸೊ ಹಿಂಗಿರುತ್ತೆ. ನಮಗೆ 4 ನಂಬರ್ ಕೊಟ್ಟಿದ್ದಾರೆ. ಯಾವ 4 ನಂಬರ್? 11, 5 ಅಲ್ವಾ? 1 2 3 4 5. ಸೊ ಫಸ್ಟು ನಾನು 11 11 11 11 ಮತ್ತು 11 ಅಂತ ಬರ್ಕೋತೀನಿ. 5 ಸರಿ ಬರ್ಕೊಂಡೆ. ಓಕೆ, ನೆಕ್ಸ್ಟು ಇಲ್ಲಿ ಡಿವಿಷನ್ ಇದೆ. ಸೊ ಡಿವಿಷನ್ ಇದ್ದರೆ ಎಸ್, ಮೈನಸ್. ನೆಕ್ಸ್ಟು ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ ನಾನು ಮಲ್ಟಿಪ್ಲಿಕೇಶನ್ ಅಂದರೆ ನಾನೇನು ಮಾಡಬೇಕು? ಡಿವಿಷನ್, ಎಸ್, ಡಿವಿಷನ್. ನೆಕ್ಸ್ಟ್ ಏನಿದೆ? ಪ್ಲಸ್ ಇದೆ. ಸೊ ಇಲ್ಲಿ ಪ್ಲಸ್ ಇತ್ತು ಅಂದರೆ ನಾನೇನು ಮಾಡಬೇಕು? ಇಂಟು ಮಾಡಬೇಕು. ಇಂಟು 11. ನೆಕ್ಸ್ಟು ಮೈನಸ್ ಇದೆ. ಮೈನಸ್ ಅಂತ ಕೊಟ್ಟರೆ ನಾನೇನು ಮಾಡಬೇಕು? ಪ್ಲಸ್ ಮಾಡಬೇಕು. ಸೊ ಇದು ನನ್ನ ಮೂಲ ಇದು ಬಂತು, ಫಾರ್ಮುಲಾ. ಒಂದು ಮ್ಯಾಥಮೆಟಿಕಲ್ ಒಂದು ಸೆಂಟೆನ್ಸ್ ಬಂತು, ಒಂದು ಪ್ರಾಬ್ಲಮ್ ಬಂತು. ಈಗ ಇದನ್ನು ಸಾಲ್ವ್ ಮಾಡೋಣ. 11 ಮೈನಸ್ ಡಿವೈಡೆಡ್ ಅಂತ ಇರೋದನ್ನ ಕೆಳಗಡೆ ಬರ್ಕೊಂಡು, ಇಂಟು ಇರೋದನ್ನ ಪಕ್ಕದಲ್ಲಿ ಬರ್ಕೊಂಡು, ಪ್ಲಸ್ 11 ಬರೆಯೋಣ. 11 1s 11 1s. ಸೊ 11 ಮೈನಸ್ 11, 11 ಇಂಟು 1 11 ಅಲ್ವಾ? ಸೊ 11 ಇಂಟು 1 11 ಆಯಿತು. 11 ಮೈನಸ್ 11 0 ಪ್ಲಸ್ 11 ಈಸ್ ಯೋರ್ ಆನ್ಸರ್. 11 ಆನ್ಸರ್ ಆಗತ್ತೆ. ತುಂಬ ಸರಳವಾದ ಪ್ರಶ್ನೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಲಾಸ್ಟ್ ಕ್ವೆಶನ್ ಈ ಒಂದು ಪೇಪರ್ನಲ್ಲಿ. ಸೊ ನಾಳೆಯಿಂದ ನಾವೇನು ಮಾಡ್ತೀವಿ? ಬೇರೆ ಒಂದು PYQsನ ಸಾಲ್ವ್ ಮಾಡೋಣ. ಓಕೆ, ಬೇರೆ ಒಂದು ಕ್ವೆಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ತೊಗೊಂಡು PC PSI ಈ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಈ ಕೆಳಗಿನ ಪ್ರಶ್ನೆಯಲ್ಲಿ ಅಂಕಿಗಳನ್ನು ಏಕರೀತಿ ಮಾದರಿಯಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ. ಇದರಲ್ಲಿ ಬಿಟ್ಟು ಹೋಗಿರುವ ಅಂಕಿಯನ್ನು ಗುರುತಿಸಿ. ಯಾವುದು ಬಿಟ್ಟು ಹೋಗಿರೋದು? ಇದು ಏನಂತ ಕಂಡುಹಿಡಿಬೇಕು? ಹೇಗೆ ಕಂಡುಹಿಡಿಯೋದು? ಯು ಹ್ಯಾವ್ ಟು ಥಿಂಕ್. ಸೊ ಇದು ರೀಸ್ನಿಂಗು, ಮೆಂಟಲ್ ಎಬಿಲಿಟಿ. ಆಲ್ವೇಸ್ ನಾನು ಏನು ಹೇಳ್ತಾ ಬಂದಿದ್ದೀನಿ, ಪ್ರಾಕ್ಟೀಸ್ ಅಂತ. ಸೊ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಜಾಸ್ತಿ ಟ್ರಿಕ್ಸ್ ಮತ್ತು ಲಾಜಿಕ್ಸ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಯಾರ ಮೇಲೂ ರಿಲೈ ಆಗಬೇಡಿ. ನಾನು ಹೇಳ್ಕೊಡುವಂತಹ ಟ್ರಿಕ್ಕು ನಾನು ಹೇಳ್ಕೊಟ್ರೆ ಪಾಸ್ ಆಗ್ತೀರಾ, ಅದೆಲ್ಲ ತಪ್ಪು. ಓಕೆ, ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ನೀವೇ ಡೆವಲಪ್ ಮಾಡ್ತೀರಲ್ವ ಟ್ರಿಕ್ಸ್ನ, ಅದು ನಿಮ್ಮ ಕೈ ಹಿಡಿಯುತ್ತೆ. ನಾನು ಹೇಳ್ಕೊಡ್ತೀನಲ್ವ ಟ್ರಿಕ್ಸು, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿದಿರಾ ಬಯಾಟ್ ಮಾಡ್ಕೊಂಡು ಹೋಗಿ ಮೆಂಟಲ್ ಎಬಿಲಿಟಿ ಮಾಡ್ತೀನಿ ಅಂದರೆ ಕಷ್ಟ. ಸೊ ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ಶೈಲಿಯಲ್ಲಿ ಒಂದು ಟ್ರಿಕ್ಸ್ನ ನೀವು ಎವಾಲ್ವ್ ಮಾಡ್ಕೋಬೇಕು, ಸ್ಟ್ರಾಟಜೈಸ್ ಮಾಡ್ಕೋಬೇಕು. ಓಕೆ, ಇದು ಏನಂತ ಅನ್ನಿಸ್ತಾ ಇದೆ ನಿಮಗೆ ನೋಡೋದಕ್ಕೆ? ಮಾಡಿ ನೋಡುವ. 16 + 4 5 × 4 is equal to. So 16 + 4 20, 5 4s are 20. 20 + 5 25 is equal to 5 × 5. 30 + 5 35 is equal to 7 × 5. 9 + 9 is equal to 9 × 2. So
ಸೊ 9 ಇಂಟು 2 ಮಾಡಿದ್ರೆ ಎಷ್ಟಪ್ಪ ಬಂತು? 9 + 9 18. 9 ಇಂಟು ಯಾವ ನಂಬರ್? 9 ಇಂಟು 2 ಮಾಡಿದ್ರೆ ನಿಮಗೆ ಸರಿಯಾದ ಉತ್ತರ 18 ಬರುತ್ತೆ. ಸೊ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಏನಿರಬೇಕಿತ್ತು? ಆಪ್ಷನ್ ನಂಬರ್ 3, 2 ಈಸ್ ಯೋರ್ ರೈಟ್ ಆನ್ಸರ್. ಸೊ ಇಲ್ಲಿ 2 ಬರಬೇಕಿತ್ತು. 9 ಜೊತೆಗೆ 2ನ ಗುಣ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಈ 18 ಬರುತ್ತೆ. ಸೊ ಈ ಜಾಗದಲ್ಲಿ ಏನಿರಬೇಕು? 2 ಇರಬೇಕು. ಯಾಕೆ? ಬಿಕಾಸ್ 9 + 9 18. 9 2s 18. ಸೊ ತುಂಬ ಸರಳವಾಗಿತ್ತು ಈ ಪ್ರಶ್ನೆ ಕೂಡ. ಎಸ್. ಸೊ ಈ ಒಂದು NHK ಪೇಪರ್ನ ನಾವು ಮೆಂಟಲ್ ಎಬಿಲಿಟಿ ಡಿಸ್ಕಸ್ ಮಾಡಿರೋದನ್ನ ನೋಡಿದ್ದೀರಾ. ಸೊ ಹೀಗೆ ನಾನು ಆವಾಗಲೇ ಹೇಳಿದಂಗೆ IAS ಬಾಬಾ ಮತ್ತು ಶಾಂತಮಾರ್ಗ ಕೊಲಾಬ್ರೇಟ್ ಆಗಿ ಒಂದು ಎಕ್ಸ್ಪೀರಿಯನ್ಸ್, IAS ಬಾಬಾಗಿರುವಂತಹ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ ಎಕ್ಸಾಮ್ಸ್ಗೆ UPSC ಲೆವೆಲಲ್ಲಿ ಸಿವಿಲ್ ಸರ್ವೀಸಸಲ್ಲಿ. ಸೊ ಮೋಹನ್ ಸರ್ ಇದ್ದಾರೆ ಆ್ಯಸ್ ದಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ IAS ಬಾಬಾಗೆ. ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಟು ಹಿಮ್. ಯಾಕಂದರೆ ತುಂಬ ಒಳ್ಳೆಯ ಮೆಂಟರ್ ಅವರು, ನನ್ನ ಮೆಂಟರ್ ಕೂಡ ಆಗಿದ್ದರು. ಸೊ IAS ಬಾಬಾ, ಮೋಹನ್ ಸರ್ ಜೊತೆಗೆ ಶಾಂತ ಮಾರ್ಗದಲ್ಲಿರುವಂತಹ ಶಾಂತಪ್ಪ ಸರ್ ವಿಷನರಿ ಅಂತ ಅನ್ಬೋದು. ಓಕೆ, ಅಂತಹ ಒಂದು ಮಟ್ಟದಲ್ಲಿ ಅವರ ಯೋಚನೆಗಳಿರ್ತವೆ. ಸೊ ಇವರಿಬ್ಬರು ಒಟ್ಟಾಗಿ ಬಂದು, ಸೊ ಎಕ್ಸ್ಪೀರಿಯನ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪರ್ಟಿ ಎರಡೂ ಜಾಯಿನ್ ಆಗಿ ಒಂದು ಕೊಲ್ಯಾಬ್ರೇಷನ್ ಮಾಡಿದ್ದಾರೆ IAS ಬಾಬಾ ಮತ್ತು ಶಾಂತ ಮಾರ್ಗ ಎರಡೂ ಸೇರಿ. ಸೊ ಇದರಲ್ಲಿ ಮೊದಲನೇ ಭಾಗವಾಗಿ ಕರ್ನಾಟಕ ಎಕ್ಸಾಮ್ಸ್ ಮಾತ್ರ ಅಲ್ಲದೆ ಸೆಂಟ್ರಲ್ ಲೆವೆಲ್ ಬರುವಂತಹ ಎಕ್ಸಾಮ್ಸ್ಗೆ ಎಲ್ಲರಿಗೂ ಯೂಸ್ ಆಗಬೇಕು ಅಂತ ಈ ಒಂದು ಕೊಲ್ಯಾಬ್ರೇಷನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದರಲ್ಲಿ ಮೊದಲನೇ ಭಾಗವಾಗಿ ಮೆಂಟಲ್ ಎಬಿಲಿಟಿ ಅನ್ನುವಂತಹ ಕ್ರ್ಯಾಶ್ ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ಎಕ್ಸ್ಕ್ಲೂಸಿವ್ಲಿ ನಾನೇ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. IAS ಬಾಬಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಶಾಂತ ಮಾರ್ಗ ನಮ್ಮ ತಮ್ನೇಲಲ್ಲಿ ಇರುತ್ತೆ, IAS ಬಾಬಾ ನಂಬರ್ ಇರುತ್ತೆ, ಮತ್ತು ಶಾಂತಪ್ಪ ಅವರ ಶಾಂತ ಮಾರ್ಗ ಅನ್ನುವಂತಹ ಕಾಂಟ್ಯಾಕ್ಟ್ ನಂಬರ್ ಸಹ ನಿಮಗೆ ಸಿಗುತ್ತೆ. ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಿಮಗೆ ಏನೇ ಒಂದು ಡೌಟ್ಸ್ ಇದ್ದರೂ, ಏನೇ ಒಂದು ಕ್ವೇರೀಸ್ ಇದ್ದರೂ, ಯು ಕ್ಯಾನ್ ಆಸ್ಕ್ ಅಸ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.